ಸೊ ದರ್ಶನ್ ಪಾಲಿಗೆ ಇವತ್ತು ಮಹತ್ವದ ದಿನ ಆಗಿತ್ತು. ಯಾಕಂತ ಹೇಳಿದ್ರೆ ಇವತ್ತು ಕೋರ್ಟ್ನಲ್ಲಿ ದೋಷಾರೋಪ ನಿಗದಿ ಆಗಬೇಕಾಗಿತ್ತು. ಅದರಂತೆ ದೋಷಾರೋಪ ನಿಗದಿ ಆಗಿದೆ. ಈಗ ಆ ಎಲ್ಲಾ ಪ್ರಕ್ರಿಯೆ ಮುಕ್ತಾಯವಾಗಿದೆ. 64ನೇ CCH ಕೋರ್ಟ್ನಲ್ಲಿ ದೋಷಾರೋಪ ನಿಗದಿ ಮಾಡುವಂತಹ ಒಂದು ಪ್ರಕ್ರಿಯೆ ಮುಗಿದಿದೆ. ಈಗ ಎಲ್ಲಾ ಆರೋಪಿಗಳಿಂದ ಸಹಿ ಮಾಡಿಸ್ಕೊಳ್ಳುವಂತಹ ಒಂದು ಪ್ರಕ್ರಿಯೆ ಮಾತ್ರ ನಡೆಯಲಿಕ್ಕಿರುವಂಥದ್ದು. ತಮ್ಮ ಮೇಲಿನ ಎಲ್ಲಾ ಆರೋಪಿಗಳು ನಿರಾಕರಿಸಿದ್ದಾರೆ. ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಈಗ ಕೋರ್ಟ್ ಮುಂದೂಡಿದೆ. ಸೊ ನವೆಂಬರ್ 10ಕ್ಕೆ FDT ಆಗುತ್ತೆ, ಅಂದ್ರೆ ಫಿಕ್ಸಿಂಗ್ ದ ಡೇಟ್ ಫಾರ್ ಟ್ರಯಲ್, ಅಂದ್ರೆ ನೆಕ್ಸ್ಟ್ ಯಾವಾಗ ವಿಚಾರಣೆ ಆರಂಭವಾಗಬೇಕು ಅನ್ನುವಂಥದ್ರ ಬಗ್ಗೆ ದಿನಾಂಕ ನಿಗದಿ ಪಡಿಸೋದಕ್ಕೆ 10ನೇ ತಾರೀಕಿಗೆ ಅದನ್ನ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಈಗ ಎಲ್ಲ ಆರೋಪಿಗಳಿಂದ ಸಹಿಯನ್ನ ಪಡ್ಕೊಳ್ತಾ ಇದ್ದಾರೆ ಬೆಂಚ್ನ ಕ್ಲರ್ಕ್ ದರ್ಶನ್ ಮತ್ತು ಗ್ಯಾಂಗ್ಗೆ ಸಂಬಂಧಪಟ್ಟಂತಹ ಇವತ್ತಿನ ಒಂದು ವಿಚಾರಣೆ ಏನಿತ್ತಲ್ಲ, ಒಂದು ದೋಷಾರೋಪ ನಿಗದಿಪಡಿಸುವಂತಹ ಒಂದು ಪ್ರಕ್ರಿಯೆ ಅದು ಸದ್ಯಕ್ಕೆ ಮುಕ್ತಾಯವಾಗಿದೆ. ಇನ್ಫ್ಯಾಕ್ಟ್ ಇವತ್ತು ಕೋರ್ಟ್ ನಂಬರ್ 57ರಲ್ಲಿ ನಡಿಬೇಕಾಗಿದ್ದಂತಹ ಒಂದು ಪ್ರಕ್ರಿಯೆ, ಆದರೆ ಕೋರ್ಟ್ ನಂಬರ್ 57ರ ಜಡ್ಜ್ ಇಲ್ಲದೆ ಇರೋ ಕಾರಣದಿಂದಾಗಿ ಇನ್ಚಾರ್ಜ್ ಆಗಿ 64ನೇ ಕೋರ್ಟ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಸೊ ಹಾಗಾಗಿ ಇನ್ಚಾರ್ಜ್ ಜಡ್ಜ್ ಅಲ್ಲಿ ಇದ್ದಿದ್ರಿಂದಾಗಿ ಅಲ್ಲಿ ಎಲ್ಲ ಪ್ರಕ್ರಿಯೆ ಮುಗಿದಿದೆ. ಈಗ ಮತ್ತೆ ವಾಪಸ್ ಈಗ 64ರಿಂದ ಆರೋಪಿಗಳು ಏನು 64ನೇ ಹಾಲ್ನಲ್ಲಿ ಇದ್ರಲ್ಲ ಅವ್ರನ್ನೆಲ್ಲರೂ 57ನೇ ಕೋರ್ಟ್ಗೆ, ಯಾಕಂದ್ರೆ ನಡಿಬೇಕಾಗಿದ್ದು 57ನೇ ಕೋರ್ಟ್ನಲ್ಲಿ ಇದ್ದಿದ್ರಿಂದಾಗಿ ಅಲ್ಲಿ ಇರುವಂತಹ ಬೆಂಚ್ನ ಕ್ಲರ್ಕ್ ಹತ್ರ ಸಹಿ ಮಾಡಬೇಕಾಗತ್ತೆ. ಸೊ ಒಬ್ಬೊಬ್ಬರಾಗೆ ಈಗ 64 ನಂಬರ್ನಿಂದ ಬಂದು 57ನೇ ನಂಬರ್ನ ಕೋರ್ಟ್ನಲ್ಲಿ ಸಹಿ ಮಾಡಿ ಹೊರಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಮತ್ತೆ ಒಂದುಗೂಡಿಸಿ ಮತ್ತೆ ಎಲ್ಲರೂ ಈಗ ಜೈಲಿಗೆ ಶಿಫ್ಟ್ ಮಾಡುವಂತಹ ಪ್ರಕ್ರಿಯೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭವಾಗುತ್ತೆ. ಸೊ ಇವತ್ತು ನಡೆದಂತಹ ಒಂದು ಪ್ರಕ್ರಿಯೆ ದೋಷಾರೋಪ ನಿಗದಿ ಮಾಡೋದಕ್ಕೆ ಅಂತ ಹೇಳಿ 3 ಗಂಟೆಗೆ ಏನು ಆರಂಭಿಸಿದ್ರು ವಿಚಾರಣೆಯನ್ನ. ಬಟ್ ಆ ಟೈಮ್ನಲ್ಲಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರು, ವಕೀಲರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ರು. ಅದನ್ನು ನೋಡಿದ ತಕ್ಷಣ ಜಡ್ಜ್ ಗರಂ ಆದ್ರು. ನೀವು ಹೀಗೆಲ್ಲ ಇದ್ದು ಇಷ್ಟೆಲ್ಲ ಜನ ಇದ್ರೆ, ಇಷ್ಟು ಗಲಾಟೆ ಮಾಡ್ತಾ ಇದ್ರೆ ನಾನು ಹೇಗೆ ದೋಷಾರೋಪ ನಿಗದಿಪಡಿಸೋದಕ್ಕಾಗುತ್ತೆ? ಇಲ್ಲ ನಾನು ಮುಂದೂಡ್ತೀನಿ ಅಂತ ಹೇಳಿ ಬೇರೆ ಕೇಸಸ್ ಅನ್ನು ಎತ್ಕೊಂಡು ವಿಚಾರಣೆಯನ್ನ ಆರಂಭಿಸಿದ್ರು. ಬಟ್ ಅದಾದ್ರೂ ಕೂಡ ಜನ ಇನ್ನೂ ಅಲ್ಲಿ ಜಮಾಯಿಸಿದ್ರು, ಜನ ಅಲ್ಲಿಂದ ಖಾಲಿ ಆಗಿರಲಿಲ್ಲ. ಸೊ ಹಾಗಾಗಿ ನಂತರ ಪೊಲೀಸರನ್ನ ಕರೆಸಿದ್ರು. ಪೊಲೀಸರು ಎಲ್ಲರನ್ನೂ ಕೂಡ ಹೊರಗೆ ಕಳಿಸಿ ಹರಸಾಹಸ ಪಟ್ಟು ಎಲ್ಲ ಆರೋಪಿಗಳನ್ನ ಮತ್ತೆ ಕೋರ್ಟ್ ಹಾಲ್ ಒಳಗಡೆ ಕರ್ಕೊಂಡು ಬಂದ್ರು. ಯಾವಾಗ ಆರೋಪಿಗಳು ಒಳಗಡೆ ಬಂದ್ರು ಆಗ್ಲೂ ಜಡ್ಜ್ ಹೇಳಿದ್ರು, ನಾನು ಹೇಳೋದು ಬಹುಶಃ ನಿಮ್ಗಳಿಗೆ ಕೇಳಿಸುತ್ತೋ ಇಲ್ವೋ ಅನ್ನುವಂಥದ್ದನ್ನ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂಡ್ರು. ಒಂದು ವೇಳೆ ನಾನೀಗ ದೋಷಾರೋಪ ಓದುವಾಗ ನಿಮ್ಗೆಲ್ಲಾದ್ರೂ ಡೌಟ್ ಬಂದು ಅಥವಾ ನಿಮಗೆ ಕೇಳಿಸ್ಲಿಲ್ಲ ಅಂತ ಹೇಳಿದ್ರೆ ನೀವು ನನಗೆ ಹೇಳ್ಬೋದು, ನಾನು ಮತ್ತೆ ಅದನ್ನ ಓದ್ತೀನಿ ಅನ್ನುವಂಥದ್ದನ್ನ ಕೂಡ ಆರೋಪಿಗಳಿಗೆ ಹೇಳಿದ್ರು. ಅದಾದ ನಂತರ A1 ಇಂದ ಹಿಡಿದು A17 ವರೆಗೂ ಕೂಡ ಎಲ್ಲಾ ಆರೋಪಿಗಳ ಮೇಲಿರುವಂತಹ ಚಾರ್ಜಸ್ ಏನಿದೆ, ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಪ್ರಕರಣಗಳು ದಾಖಲಾಗಿವೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಲೌಡ್ ಅಂಡ್ ಕ್ಲಿಯರ್ ಆಗಿ ಜಡ್ಜ್ ಅದನ್ನ ವಿವರಿಸಿದ್ರು. ಯಾವ್ಯಾವ ಸೆಕ್ಷನ್ಸ್ ಇದೆ, ಯಾವ್ಯಾವ ಆರೋಪ ಏನಕ್ಕೆ ನಿಮ್ಮ ಮೇಲೆ ಹೊರಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕ್ಲಿಯರ್ ಆಗಿ ಓದಿದ್ರು. ಅದನ್ನ ಕೇಳಿಸ್ಕೊಂಡಂತಹ ಎಲ್ಲಾ ಆರೋಪಿಗಳು ಇಲ್ಲ, ನಾವಿದನ್ನ ಒಪ್ಕೊಳ್ಳೋದಿಲ್ಲ, ಈ ನಮ್ಮ ಮೇಲೆ ದಾಖಲಾಗಿರುವಂತಹ ಎಲ್ಲಾ ಪ್ರಕರಣಗಳು ಕೂಡ ನಿರಾಧಾರ, ನಾವು ಗಿಲ್ಟಿ ಅಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಎಲ್ಲಾ ಆರೋಪಗಳನ್ನ ನಿರಾಕರಿಸಿದ್ರು. ಅದಾದ ನಂತರ ಅವರಿಂದ ಸಹಿ ಪಡ್ಕೊಳ್ಳುವಂತಹ ಒಂದು ಪ್ರಕ್ರಿಯೆ ಕೋರ್ಟ್ ಅದಾದ ನಂತರ ದೋಷಾರೋಪವನ್ನು ನಿಗದಿಪಡಿಸಿ ನಂತರ ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ರು. ಅಂದ್ರೆ ನವೆಂಬರ್ 10ಕ್ಕೆ ವಿಚಾರಣೆ ಮತ್ತೆ ಆರಂಭವಾಗುತ್ತೆ. ಆಗ ಡೇಟ್ ಅನ್ನ ಫಿಕ್ಸ್ ಮಾಡಲಾಗುತ್ತೆ. ವಿಚಾರಣೆ ಮತ್ತೆ ಈ ಟ್ರಯಲ್ ಶುರು ಆಗ್ಬೇಕಲ್ಲ, ಸಾಕ್ಷಿಗಳ ವಿಚಾರಣೆ ನಡೀಬೇಕು, ಅವರನ್ನೆಲ್ಲರನ್ನು ಕರೆಸಿ ಅವರ ಹೇಳಿಕೆಯನ್ನ ದಾಖಲಿಸಬೇಕು. ಕೆಲವೊಂದಷ್ಟು ಡಿಜಿಟಲ್ ಎವಿಡೆನ್ಸ್ಗಳಿವೆ, ಅವುಗಳನ್ನ ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿದಾಗ ಅದ್ರ ಮೇಲೆ ವಾದ ಪ್ರತಿವಾದ ನಡೀಬೇಕು. ಇದೆಲ್ಲ ಟ್ರಯಲ್ ಆಗ್ಬೇಕಲ್ಲ, ವಿಚಾರಣೆ ನಡೀಬೇಕಲ್ಲ, ಅದು ಯಾವಾಗ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದನ್ನ ನವೆಂಬರ್ 10ಕ್ಕೆ ಡಿಸೈಡ್ ಮಾಡಾಗುತ್ತೆ. ಅದಾದ ನಂತರ ಏನು ವಾರಕ್ಕೆ 1 ಸತಿ ಇರುತ್ತಾ, 2 ಸತಿ ಅಥವಾ 3 ಸತಿ ಇರುತ್ತಾ, ಇದೆಲ್ಲವೂ ಕೂಡ ಕೋರ್ಟ್ನ ವಿವೇಚನೆಗೆ ಬಿಟ್ಟಿದ್ದು. ಕೋರ್ಟ್ ಅಕಸ್ಮಾತ್ ಈ ಪ್ರಕರಣ ತ್ವರಿತವಾಗಿ ಮುಗಿಸಬೇಕು, ಆ ಥರದ ಒಂದಷ್ಟು ಅನಿವಾರ್ಯತೆ ಇದೆ ಅನ್ನುವಂಥದ್ದು ಕೋರ್ಟ್ ಮನವರಿಕೆಗೆ ಬಂದರೆ, ಸೊ ಆಗ ಬಹುಶಃ ಕ್ವಿಕ್ ಆಗಿ ಈ ಕೇಸನ್ನು ಮುಗಿಸ್ಬೋದಾಗುತ್ತೆ. ಇಲ್ಲ ಬೇರೆ ಇತರ ಕೇಸ್ಗಳ ಜೊತೆಗೆ ಈ ಕೇಸ್ ಟ್ರಯಲ್ ಕೂಡ ನಡೀಲಿ ಅನ್ನುವಂಥದ್ದಾದ್ರೆ ಇನ್ನಷ್ಟು ಡಿಲೇ ಆಗುತ್ತೆ.